ನಮಗೆ ಹೈಕಮಾಂಡ್ ದೇವಸ್ಥಾನ ಹೆಡ್ ಆಫೀಸ್ ಸತೀಶ್ ಜಾರಕಿಹೊಳಿ ಡೆಲ್ಲಿ ಟೂರ್ ಬಗ್ಗೆ ಡಿಕೆ ಶಿವಕುಮಾರ್ ಅವರ ರಿಯಾಕ್ಷನ್. ಸತೀಶ್ ಜಾರಕಿಹೊಳಿ ದೆಹಲಿಗೆ ಭೇಟಿಯ ವಿಶೇಷ ಅರ್ಥವನ್ನ ಕಲ್ಪಿಸೋದು ಬೇಡ. ಅವರು ಹೋಗೋದಾದ್ರೆ ಹೋಗ್ಲಿ ಬಿಡಿ, ಶಾಸಕರು ಸಚಿವರು ಹೋಗೋದಾದ್ರೆ ಹೋಗ್ಲಿ. ನಮಗೆ ಹೈಕಮಾಂಡ್ ದೇವಸ್ಥಾನ ಹೆಡ್ ಆಫೀಸ್ ಸತೀಶ್ ಜಾರಕಿಹೊಳಿ ಡೆಲ್ಲಿ ಟೂರ್ಗೆ ಡಿಕೆ ಶಿವಕುಮಾರ್ ರಿಯಾಕ್ಷನ್. ಸತೀಶ್ ಜಾರಕಿಹೊಳಿ ದೆಹಲಿಗೆ ಭೇಟಿ ವಿಶೇಷ ಅರ್ಥ ಕಲ್ಪಿಸೋದು ಬೇಡ. ಅವರು ಹೋಗೋದಾದ್ರೆ ಹೋಗ್ಲಿ ಬಿಡಿ, ಶಾಸಕರು ಸಚಿವರು ಹೋಗೋದಾದ್ರೆ ಹೋಗ್ಲಿ. ಕೆಲವರಿಗೆ ಚುನಾವಣೆಯ ಜವಾಬ್ದಾರಿ ಕೊಟ್ಟಿದ್ದಾರೆ. ರಿಜ್ವಾನ್ ಸುರೇಶ್ ಶ್ರೀನಿವಾಸ್ಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ, ಸಂಘಟನೆಗೆ ಕಳಿಸಿದ್ದಾರೆ. ಅವರ ಕೆಲಸಕ್ಕೆ ಹೋಗೋದಕ್ಕೆ ಬೇಡ ಅನ್ನೋಕೆ ಆಗುತ್ತಾ? ಅವರವರ ಕೆಲಸ ದೆಹಲಿಗೆ ಹೋಗ್ತಾರೆ. 5-6ಕ್ಕೆ ನಾನು ಕೂಡ ಬಿಹಾರಕ್ಕೆ ಹೋಗ್ತಾ ಇದ್ದೇನೆ. ಸೆಂಟ್ರಲ್ ಮಿನಿಸ್ಟರ್ ಸಭೆಯನ್ನ ಕರೆದಿದ್ದಾರೆ. ಇನ್ನೊಂದಿನ ಕಾವೇರಿ ಕೇಸ್ ಇದೆ, ಮತ್ತೊಂದಿನ ನನ್ನದೊಂದು ಬುಕ್ ರಿಲೀಸ್ ಕಾರ್ಯಕ್ರಮ ಇದೆ. ದೆಹಲಿಗೆ ಹೋದರೆ ರಾಜಕೀಯ ಅಂತ ಹೇಳಿ ಯಾಕೆ ಅನ್ಕೊಳ್ತೀರಾ ಅಂತ ಹೇಳಿ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಎಸ್ ವೀಕ್ಷಕರೇ, ಏನಾಯ್ತು? ಡಿಕೆ ಶಿವಕುಮಾರ್ ಅವರು ಕೆಲವೊಂದಿಷ್ಟು ಮಾತುಗಳನ್ನು ಆಡಿದ್ದಾರೆ. ನಮಗೆ ಹೈಕಮಾಂಡ್ ದೇವಸ್ಥಾನ ಹೆಡ್ ಆಫೀಸ್ ಇದ್ದಂಗೆ. ಸತೀಶ್ ಜಾರಕಿಹೊಳಿ ಅವರು ದೆಹಲಿಗೆ ವಿಶೇಷ ಭೇಟಿಯನ್ನ ಕಲ್ಪಿಸಿದ್ರು ಅಥವಾ ಅಲ್ಲಿಗೆ ಹೋದ್ರು ಅಂತಂದ್ರೆ ನೀವೇನೇನೋ ಅರ್ಥ ಮಾಡ್ಕೊಳ್ಳೋದಲ್ಲ ಅಂತ ಹೇಳಿ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದಂತಹ ಅವರು, ಹೈಕಮಾಂಡ್ ನಮಗೆ ಕಾಂಗ್ರೆಸ್ ದೇವಸ್ಥಾನ ಇದ್ದಂಗೆ, ಅದು ಹೆಡ್ ಆಫೀಸ್. ಅವರು ಹೋಗ್ತಾ ಇರ್ತಾರೆ, ಹೋಗ್ಲಿ ಬಿಡಿ. ಶಾಸಕರು ಸಚಿವರು ಹೋಗೋದಾದ್ರೆ ಹೋಗ್ಲಿ. ಕೆಲವರಿಗೆ ಚುನಾವಣೆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ರಿಜ್ವಾನ್ ಸುರೇಶ್ ಶ್ರೀನಿವಾಸ್ಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಸಂಘಟನೆಗೆ ಕಳಿಸಿದ್ದಾರೆ. ಅವರು ಕೆಲಸಕ್ಕೆ ಹೋಗೋದು ಬೇಡ ಅನ್ನೋಕ್ಕಾಗುತ್ತಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಅವರವರ ಕೆಲಸ ದೆಹಲಿಗೆ ಹೋಗ್ತಾರೆ. 5-6ಕ್ಕೆ ನಾನು ಹೋಗ್ತಾ ಇದ್ದೇನೆ ಬಿಹಾರಕ್ಕೆ. ಸೆಂಟ್ರಲ್ ಮಿನಿಸ್ಟರ್ ಸಭೆಯನ್ನ ಕರೆದಿದ್ದಾರೆ. ಇನ್ನೊಂದಿನ ಕಾವೇರಿ ಕೇಸ್ ಇದೆ, ಮತ್ತೊಂದಿನ ನನ್ನ ಪುಸ್ತಕ ರಿಲೀಸ್ ಇದೆ. ದೆಹಲಿಗೆ ಹೋಗ್ಲೇಬೇಕು. ನೀವು ಎಲ್ಲದಕ್ಕೂ ಕೂಡ ರಾಜಕೀಯ ಕಾರಣಗಳನ್ನೇ ಹೇಳುತ್ತಾ ಹೋದ್ರೆ ಅದು ಹೇಗಾಗುತ್ತೆ? ನಾವು ಹೋಗೋದು ಬರೀ ರಾಜಕೀಯ ಕಾರಣಗಳಿಗೆ ಅಲ್ವಲ್ಲ. ನೀವು ಯಾಕೆ ರಾಜಕೀಯ ಕಾರಣ ಅಂತ ಹೇಳ್ತೀರಾ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಅವರು ಎಲ್ರಿಗೂ ಕೂಡ ಮೀಡಿಯಾದಿಂದ ಹಿಡಿದು ಯಾರ್ಯಾರು ಎಲ್ಲಿಗೆ ಹೋಗ್ತಾ ಇದ್ದಾರೆ ಅಂತ ಹೇಳಿ ಹೇಳ್ತಿದ್ರಲ್ಲ, ಎಲ್ರಿಗೂ ಕೂಡ ಕಟುವಾಗಿ ಮಾತನಾಡಿದ್ದಾರೆ. ಎಸ್, ಹೌದು, ನಾವ್ ಯಾಕೆ ಹೋಗಬಾರ್ದು ಅನ್ನೋ ತರದಲ್ಲಿ ಮಾತನಾಡಿರುವಂಥದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.